ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನಾನು ಕಾರ್ತಿಕ್ ಕೊಪ್ಪ. ನೀವು ನೋಡ್ತಾ ಇದ್ದೀರಾ ಪೊಲಿಟಿಕಲ್ ಪವರ್ ಹೌಸ್. ಇದುವರೆಗೂ ಅತ್ಯಾಚಾರ ಪ್ರಕರಣದ ಆರೋಪಿ ಅಂತ ಕರೆಸ್ಕೊಳ್ತಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರನ್ನು ಅಪರಾಧಿ ಅಂತ ಕರೆಯೋ ಸಮಯ ಬಂದಿದೆ. ಹೌದು, ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮನೆ ಕೆಲಸದಕ್ಕೆ ಮೇಲಿನ ಅತ್ಯಾಚಾರ ಕೇಸಲ್ಲಿ ಮತ್ತು ಇದು ಸಾಲದಂಗೆನೆ ಅವರನ್ನು ತಮ್ಮ ತೋಟದ ಮನೆಯಲ್ಲಿ ಕದ್ದಿಟ್ಟಿದ್ದಂತಹ ಪ್ರಕರಣದ ವಿರುದ್ಧ ಪ್ರಜ್ವಲ್ ರೇವಣ್ಣವರ ಮೇಲೆ, ಪ್ರಜ್ವಲ್ ರೇವಣ್ಣವರ ತಂದೆಯ ಮೇಲೆ, ಅಂದರೆ ರೇವಣ್ಣವರ ಮೇಲೆ, ತಾಯಿಯವರ ಮೇಲೆ, ಒಟ್ಟು 9 ಜನರ ಮೇಲೆ ಈ ಕೇಸು ದಾಖಲಾಗಿತ್ತು. ಇದರಲ್ಲಿ ಪ್ರಜ್ವಲ್ ರೇವಣ್ಣವರನ್ನು ಅಪರಾಧಿ ಅಂತ ಈ ನ್ಯಾಯಾಲಯ ತೀರ್ಪನ್ನು ಇವತ್ತು ಕೊಟ್ಟಿದೆ. ಕಳೆದ 1 ವರ್ಷದಿಂದ ವಿಚಾರಣೆಯನ್ನು ಮಾಡ್ತಿದ್ದಂತಹ ಈ ವಿಶೇಷವಾದಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಮೊನ್ನೆ ಅಂದರೆ ಜುಲೈ 29ರಂದು ತನ್ನ ವಿಚಾರಣೆಯನ್ನು ಮುಗಿಸಿತ್ತು. ಇವತ್ತು ಅವರನ್ನು ಅಪರಾಧಿ ಅಂತ ಘೋಷಣೆ ಮಾಡಿದೆ. ನಾಳೆ ಅಥವಾ ನಾಡಿದ್ದು ತೀರ್ಪನ್ನು ಪ್ರಕಟಣೆ ಮಾಡುತ್ತೆ. ಅಂದರೆ ನಾಳೆ ಆಬ್ವಿಯಸ್ಲಿ ಪ್ರಜ್ವಲ್ ರೇವಣ್ಣವರ ಪರ ಇರುವಂತಹ ಲಾಯರ್ಸ್ ಮತ್ತು ಸರ್ಕಾರದ ಲಾಯರ್ಸ್ ಏನಿದ್ದಾರೆ ಅವರುಗಳು ವಾದ ಪ್ರತಿವಾದವನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಶಿಕ್ಷೆಯ ಪ್ರಮಾಣ ಏನಿದೆ ಅದು ಕಡಿಮೆ ಮಾಡಿ ಅಂತ ಹೇಳಿಬಿಟ್ಟು ಪ್ರಜ್ವಲ್ ರೇವಣ್ಣವರ ಪರ ವಕೀಲರು, ಮತ್ತು ಇಲ್ಲ ಇವ್ರ ಮೇಲೆ ಹಲವಾರು ಕೇಸ್ಗಳಿದ್ದಾವೆ, ಲೈಂಗಿಕ ದೌರ್ಜನ್ಯದ ಕೇಸ್ಗಳು ಹಲವಾರು ಇರೋದ್ರಿಂದ ಇವರಿಗೆ ಇನ್ನೂ ಶಿಕ್ಷೆಯ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂತ ಸರ್ಕಾರದ ವಕೀಲರು ಕೂಡ ವಾದ ಮತ್ತು ವಿವಾದವನ್ನು ಮಂಡಿಸ್ತಾರೆ. ಕೊನೆಗೆ ಜಡ್ಜ್ ಮೇ ಬಿ ಇನ್ನು 2 ಅಥವಾ 3 ದಿನಗಳಲ್ಲಿ ಅಂತಿಮವಾದ ಶಿಕ್ಷೆಯನ್ನು ಕೊನೆಯದಾಗಿ ಜಡ್ಜ್ ಅನೌನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂದು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಏನೇನು ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಇದರಲ್ಲಿ ಮಿನಿಮಮ್ ಶಿಕ್ಷೆ ಬಂದುಬಿಟ್ಟು 10 ವರ್ಷ. ಮಿನಿಮಮ್ ಶಿಕ್ಷೆ ಬಂದುಬಿಟ್ಟು 10 ವರ್ಷ ಇದೆ. ಮ್ಯಾಕ್ಸಿಮಮ್ ಅದು ಜೀವಾವಧಿ ತನಕನೂ ಹೋಗ್ಬೋದು. ಬಟ್ ಇಲ್ಲಿ ಇನ್ನೊಂದು ವಿಚಾರ, ಈವನ್ ಅವರು ಜೀವಾವಧಿ ತನಕ ಹೋದರೆ ಏನಾದರೂ ತಮ್ಮ ಸಚ್ಚರಿತ್ರೆಯಿಂದ, ಅಂದರೆ ಅವರ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿದೆ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಏನಾದರೂ ಅವರನ್ನು ಜೈಲಿನಿಂದ ಹೊರಗೆ ಕಳಿಸ್ತಾರೆ ಅಂತಲೂ ಕೂಡ ಅದು 14 ವರ್ಷದ ನಂತರ. ಇದು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾಗಿರುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಬದುಕಿನಲ್ಲಿ ಕರಾಳ ದಿನ ಅಂತ ಹೇಳಿದ್ರೆ ಅದು ಇವತ್ತಿನ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಜಡ್ಜ್ ತಮ್ಮ ತೀರ್ಮಾನವನ್ನು, ಅಂದರೆ ತಮ್ಮ ತೀರ್ಪನ್ನು ಅನೌನ್ಸ್ ಮಾಡ್ದಂಗೆ ಕೋರ್ಟ್ನ ಆವರಣದಲ್ಲೇ ಬಿಕ್ಕಿ ಅಳ್ತಾರೆ. ಇವನ್ನ ನಾವು ಹೊರಗಡೆ ಬರ್ತಾ ವಿಜುವಲ್ಸಲ್ಲೂ ಕೂಡ ನೋಡ್ಬೋದು ತಾವು, ಅಂದರೆ ಅವರು ಬಿಕ್ಕಿ ಅಳ್ತಾ ಬರ್ತಾ ಇರುವಂಥದ್ದನ್ನು. ಸೊ ಇಲ್ಲಿಗೆ ಪ್ರಜ್ವಲ್ ರೇವಣ್ಣವರ ರಾಜಕೀಯ ಭವಿಷ್ಯ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೇ ಬಿ ಅದೊಂಥರ ರಾಜಕೀಯ ಭವಿಷ್ಯ ಅವ್ರದ್ದು ಇಲ್ಲಿಗೆ ಮುಗೀತು ಅಂತಲೂ ಕೂಡ ಹೇಳ್ಬೋದು. ಇದರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾನೆ ಹೋಗ್ತೀವಿ. ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ಕೂಡಲೇ ಇನ್ನಷ್ಟು ಹೆಚ್ಚಿನ ಮಾಹಿತಿಯ ಮೂಲಕ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೆ ನಿಮ್ಮ ಅಭಿಪ್ರಾಯವನ್ನು, ಒಬ್ಬ ಮಾಜಿ ಸಂಸದ, ಅಂದರೆ ಈ ಕೇಸ್ ಆಗಬೇಕಾದ್ರೆ ಅವರು ಸಂಸದರಾಗೇ ಇದ್ದರು, ಒಬ್ಬ ಸಂಸದ, ಈಗಿನ ಮಾಜಿ ಸಂಸದ ಈ ರೀತಿಯಾದಂತಹ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಕಮೆಂಟ್ ಬಾಕ್ಸ್ ನಿಮ್ಮದೇ. ಪೊಲಿಟಿಕಲ್ ಪವರ್ ಹೌಸ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾದಂತಹ ಹೆಚ್ಚಿನ ಪೊಲಿಟಿಕಲ್ ಕಂಟೆಂಟ್ಗಾಗಿ. ನಮಸ್ಕಾರ.